ಇರೋಕ್ಕೆ ಸ್ವಂತ ಮನೆ ಇಲ್ಲ, ಆದರೆ ಐಷಾರಾಮಿ ಜೀವನ. ಜೊತೆಗೆ ಬಹಳಷ್ಟು ಜನರ ಬೆಂಬಲ ಬೇರೆ. ಕೆಲವರು ಫೋನ್ ಧ್ವನಿ ಚೇಂಜ್ ಮಾಡಿ ಮಾತಾಡ್ತಾರೆ, ಇನ್ನು ಕೆಲವರು ರಿಯಲಾಗೇ ಮಾತಾಡ್ತಾರೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ ಹಂಗಿದು. ಐಶ್ವರ್ಯ ವಂಚನೆಯ ಕೇಸ್ಗಳು, ಅದರ ಒಳಗಿನ ಸತ್ಯಗಳು ಒಂದಾದ ಮೇಲೆ ಹೊರಗಡೆ ಬರ್ತಾ ಇವೆ. ಐಷಾರಾಮಿ ಜೀವನ ಮಾಡ್ತಾ ಇದ್ಲು ಐಶ್ವರ್ಯ. ಪ್ರತಿ ವರ್ಷ ಅಣ್ಣಮ್ಮನ ಜಾತ್ರೆ ಮಾಡ್ತಾ ಇದ್ರಂತೆ. ಬಾಡಿಗೆ ಮನೆಯಲ್ಲೇನೆ ಅಣ್ಣಮ್ಮನ ಜಾತ್ರೆ. ಆ ಸಂದರ್ಭದಲ್ಲಿ ಸಚಿವರುಗಳು ಬರ್ತಾ ಇದ್ರು, ಶಾಸಕರುಗಳು ಬರ್ತಾ ಇದ್ರು. ತಮ್ಮ ಶಕ್ತಿ ಪ್ರದರ್ಶನ, ಅವ್ರನ್ನ ಕರ್ಕೊಂಬರಕ್ಕೆ ಕಾರುಗಳು ಹೋಗ್ತಾ ಇದ್ವು. ಇಷ್ಟು ಮಾತ್ರ ಅಲ್ಲ, ಕನ್ನಡ ರಾಜ್ಯೋತ್ಸವ ನಡೀತಾ ಇತ್ತು, ಕೆಂಪೇಗೌಡ ಉತ್ಸವ ನಡೀತಾ ಇತ್ತು. ಕೋಟಿಗಟ್ಟಲೆ ದುಡ್ಡು ಸುರಿದು ಕಾರ್ಯಕ್ರಮ ಮಾಡೋದು. ಯಾರ್ದೋ ದುಡ್ಡು ಅಣ್ಣಮ್ಮನ ಜಾತ್ರೆ. ನೋಡಿ, ಇದು ಜಾತ್ರೆಯ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬೇರೆ ಬೇರೆಯವ್ರನ್ನ ಕರೆಸಿ, ನಾಯಕರುಗಳನ್ನು ಕರೆಸಿ ಉತ್ಸವಗಳನ್ನು ಮಾಡಿಸೋದು. ಇದೇನು ಹುಚ್ಚಿದು ಅಂತ. ಯಾರ್ದೋ ದುಡ್ಡು, ಪೂಜೆ ಪುರಸ್ಕಾರಗಳು, ಉತ್ಸವಗಳು. RR ನಗರದ ಬಾಡಿಗೆ ಮನೆ. ಬಾಡಿಗೆ ಮನೆಯಲ್ಲೇ ಈ ಜಾತ್ರೆ. ಏನು ಬರೋ ನಾಯಕರದ್ದೇನು, ಕರ್ಕೊಂಬರುವಂಥ ಕಾರುಗಳೇನು, ಇಂಥದ್ದೇ ಒಂದು ನಿರ್ದಿಷ್ಟ ಕೆಲಸ ಅನ್ನುವಂಥದ್ದಿಲ್ಲ. ಆದರೂ ಕೂಡ ದುಡ್ಡಿಗೇನು ಕೊರತೆ ಇಲ್ಲ. ಕೋಟಿ ಕೋಟಿ ಕೊಳಿತಾ ಇತ್ತು. RR ನಗರದಲ್ಲಿ ಒಂದು ಮನೆ, ತಲಘಟ್ಟಪುರದಲ್ಲಿ ಒಂದು ಮನೆ, ಔಡಿ Q7 ಕಾರು, IT ರಿಟರ್ನ್ಸ್ ಏನಿಲ್ವೇ ಇಲ್ಲ. ಖರ್ಚು ಮಾಡ್ತಿದ್ದು ಮಾತ್ರ ಕೋಟಿ ಕೋಟಿ ಸುರಿದು. ಆ ಕಾರುಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇವೆಲ್ಲವನ್ನೂ ಕೂಡ ಈಗ ಸೀಸ್ ಮಾಡಲಾಗಿದೆ. ಪ್ರಶ್ನೆ ಬೇರೆ. ಆದರೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬರ್ತಾ ಇತ್ತು? ಈಗ ಬೆಂಗಳೂರು ಪೊಲೀಸರು ಕರೆದರೂ ಕೂಡ ಆಕೆ ವಿಚಾರಣೆಗೆ ಬಂದಿಲ್ಲ. ಈಗ ಈ ಮಂಡ್ಯ ಪೊಲೀಸರು ನೋಟಿಸ್ ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಜಗದೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ನಾವು ನೋಡ್ತಾ ಇದ್ದೀವಿ, ಏನು ಹೆಸರಿಗೆ ತಕ್ಕಂಗೆ ಯಾರ್ದೋ ದುಡ್ಡಿಂದ ಈಕೆ ಐಶ್ವರ್ಯ ಆಗಿದ್ದು. ಜೊತೆಗೇನು ಅಂದರೆ ಮನೆಯಲ್ಲಿ ಏನು ಪೂಜೆ ಪುನಸ್ಕಾರಗಳು, ಉತ್ಸವಗಳು, ಜೊತೆಗೆ ದೊಡ್ಡ ದೊಡ್ಡ ನಾಯಕರನ್ನು ಮನೆಗೆ ಕರೆಸೋದು, ಅವ್ರನ್ನ ಕರ್ಕೊಂಬರೋಕ್ಕೆ ಐಷಾರಾಮಿ ಕಾರುಗಳನ್ನು ಕಳಿಸೋದು. ಈಕೆನೂ ಕೂಡ ಐಷಾರಾಮಿ ಕಾರುಗಳಲ್ಲಿ ಓಡಾಡ್ತಿರುವಂಥದ್ದು. ಏನೀಕೆ ಕಥೆ? ಖಂಡಿತ ರಂಗನಾಥ್, ಐಶ್ವರ್ಯ ಗೌಡ ಜೀವನ ಶೈಲಿ ಆಗಿರ್ಬೋದು, ಆರ್ಥಿಕ ವ್ಯವಹಾರಗಳಾಗಿರ್ಬೋದು, ಅವರ ವೆಚ್ಚ ಲೆಕ್ಕಾಚಾರ ಎಲ್ಲವೂ ಕೂಡ ಈಗ ಪೊಲೀಸರ ಉಬ್ಬೇರಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಪ್ರಮಾಣದ ಖರ್ಚುಗಳನ್ನು ಮಾಡುವಂಥ ಐಶ್ವರ್ಯ ಗೌಡಗೆ ಯಾವುದೇ ರೀತಿಯಾದಂಥ ನಿರ್ದಿಷ್ಟವಾದಂಥ ಒಂದು ವ್ಯವಹಾರಗಳು ಇಲ್ಲ, ಯಾವುದೇ ರೀತಿಯಾದಂಥ ಒಂದು ಕೆಲಸವೂ ಕೂಡ ಇಲ್ಲ. ಆದರೆ ಇದರ ನಡುವೆ ಕೂಡ ಅಣ್ಣಮ್ಮನ ಜಾತ್ರೆ ಮಾಡ್ತಾರೆ, ಕೆಂಪೇಗೌಡ ಜಯಂತಿ ಮಾಡ್ತಾರೆ, ಜೊತೆಗೆ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ. ಅದು ಕೂಡ ಕೋಟಿ ಕೋಟಿ ಖರ್ಚುಗಳನ್ನು ಮಾಡ್ತಾರೆ. ತಮ್ಮ ಮನೆಯಲ್ಲಿ ಪ್ರತಿ ವರ್ಷ ಮಾಡುವಂತಹ ಏನು ಅಣ್ಣಮ್ಮ ಜಾತ್ರೆಗೆ ಕೂಡ ಹಲವು ಶಾಸಕರಾಗಿರ್ಬೋದು, ಮಂತ್ರಿಗಳನ್ನಾಗಿರ್ಬೋದು ಅವ್ರನ್ನ ಕರೆಸುವಂಥದ್ದು. ಅದು ಕೂಡ ಐಷಾರಾಮಿ ಕಾರ್ಗಳಲ್ಲಿ ಅವರ ಮನೆಗೆ ಹೋಗಿ ಪಿಕ್ ಮಾಡಿ ಕರೆಸುವಂಥ ಒಂದು ಕೆಲಸಗಳನ್ನು ಕೂಡ ಈಕೆ ಮಾಡಿದ್ದಾಳೆ ಅನ್ನುವಂಥ ವಿಚಾರ ಇದೆ. ಜೊತೆಗೆ ಈಕೆ ಇದ್ದ ಮನೆಗಳೇನಿದೆ, ಆ ತಲಘಟ್ಟಪುರ ಮನೆ ಆಗಿರ್ಬೋದು, ಜೊತೆಗೆ RR ನಗರದ ಮನೆ ಆಗಿರ್ಬೋದು, ಇವೆರಡೂ ಕೂಡ ಬಾಡಿಗೆ ಮನೆಗಳಾಗಿರುವಂಥದ್ದು. ಜೊತೆಗೆ ಈ ಮಟ್ಟಿನ ಆ ಒಂದು ಲೈಫ್ ಸ್ಟೈಲು ಜೀವನವನ್ನು ಮಾಡ್ತಾ ಇರುವಂತಹ ಐಶ್ವರ್ಯ ಆರ್ಥಿಕ ಮೂಲ ಯಾವುದು, ಎಲ್ಲಿಂದ ಇಷ್ಟು ಪ್ರಮಾಣದ ಹಣ ಬರ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಅನುಮಾನಗಳು ಕೂಡ ಮೂಡಿರುವಂಥದ್ದು. ಯಾಕಂದರೆ ಈಗಾಗಲೇ ಆಗಿರುವಂಥ ವಂಚನೆ ಪ್ರಕರಣಗಳೇನಿವೆ ಇವೆಲ್ಲವೂ ಕೂಡ ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಉದ್ಭವ ಆಗಿರುವಂತಹ ಮತ್ತೊಂದು ಪ್ರಶ್ನೆ ಏನಂದರೆ, ಈಕೆ ಯಾವುದೇ ರೀತಿಯಾದಂಥ IT ರಿಟರ್ನ್ಸ್ಗಳನ್ನು ಪೇ ಮಾಡಿಲ್ಲ. ಜೊತೆಗೆ ಈಗ ಆಗಿರುವಂಥ ಒಂದು ಆರ್ಥಿಕ ವಂಚನೆ ಏನಿದೆ ಇದು ಸಾಕಷ್ಟು ಪ್ರಮಾಣದಲ್ಲಿದೆ. ಜೊತೆಗೆ IT ರಿಟರ್ನ್ಸ್ ಕೂಡ ಮಾಡಿಲ್ಲದೆ ಇರುವಂಥ ನಿಟ್ಟಿನಲ್ಲಿ ಈ ವಿಚಾರವನ್ನು IT ಅಧಿಕಾರಿಗಳಿಗೆ ಮುಂದಿನ ದಿನಗಳಲ್ಲಿ ಕೂಡ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂದಾಗಿದ್ದಾರೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.